ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧ್ರುವ ಅವರೇ, ಅಮ್ಮನ್ಗೇನೂ ಆಗಲ್ಲ. ಅಮ್ಮ ಸಿಕ್ಕೇ ಸಿಗ್ತಾರೆ. ನೀವು ಸಮಾಧಾನ ಮಾಡ್ಕೊಳ್ಳಿ, ಅಮ್ಮನ್ಗೇನೂ ಆಗಲ್ಲ. ಇಷ್ಟು ಹುಡ್ಕೋದ್ರೂ ಎಲ್ಲ ಸಿಕ್ತಿಲ್ಲ ಮೈನವ್ರೆ, ನನಗೆ ಭಯ ಆಗ್ತಿದೆ. ನೋಡಿ, ನಾನು ಹೀಗೆ ಹೇಳ್ತಿದ್ದೀನಿ ಅಂತ ತಪ್ಪು ತಿಳ್ಕೊಬೇಡಿ. ನಿಮ್ಗೆ ಆ ಇನ್ಸ್ಪೆಕ್ಟರ್ ಗೊತ್ತಲ್ವಾ? ಅಮ್ಮನ್ ಚೈನು ಕಳ್ದು ಹೋದಾಗ ಅವ್ರು ನಮಗ್ ಸಹಾಯ ಮಾಡಿದ್ರು. ಅವ್ರನ್ನ ಯಾಕೆ ನಾವು ಸಹಾಯ ಕೇಳಬಾರ್ದು? ಅವ್ರೊಂದ್ ಕಡೆ ಹುಡುಕ್ತಿರ್ತಾರೆ, ನಾವೊಂದ್ ಕಡೆ ಹುಡುಕ್ತಿರ್ತೀವಿ. ನೋಡಿ, ಈ ತರ ಮಾತಾಡ್ತಾ ಕೂತಿದ್ರೆ ಏನು ಪ್ರಯೋಜನ ಇಲ್ಲ. ಬನ್ನಿ, ಪೊಲೀಸ್ ಕಂಪ್ಲೇಂಟ್ ಕೊಡೋಣ. ಬನ್ನಿ ಧ್ರುವ ಅವರೇ. ಸರಿ, ಬನ್ನಿ. ಕೂತ್ಕೊಳ್ಳಿ. ಏನ್ ವಿಷಯ? ಯಾರ್ ಬೇಕಾಗಿತ್ತು? ಇನ್ಸ್ಪೆಕ್ಟರ್ನ ನೋಡ್ಬೇಕಾಗಿತ್ತು ಮೇಡಮ್. ಒಳಗಡೆ ಬಿಸಿ ಇದ್ದಾರೆ. ಸ್ವಲ್ಪ ಅದೇನಂತ ನನ್ನ ಹತ್ರನೇ ಹೇಳಿ. ಧ್ರುವ, ಇನ್ಸ್ಪೆಕ್ಟರ್. ಏನಿಲ್ಲಿ, ಏನಾಯ್ತು? ಸರ್, ನೀವೇ ಹೆಲ್ಪ್ ಮಾಡ್ಬೇಕು ಸರ್. ಬೆಳಿಗ್ಗೆಯಿಂದ ನಮ್ಮ ಅಮ್ಮ ಕಾಣಿಸ್ತಾ ಇಲ್ಲ. ನೀವೇ ಹೇಗಾದ್ರೂ ಮಾಡಿ ಹುಡ್ಕೊಡ್ಬೇಕು ಸರ್. ಏನ್ ಹೇಳ್ತಾ ಇದೀರಾ ಧ್ರುವ ನೀವು? ಹೌದು ಸರ್, ಎಲ್ಲ ಕಡೆ ಹುಡ್ಕಾಡಿದ್ವಿ, ನಮ್ಮಮ್ಮ ಎಲ್ಲೂ ಕಾಣಿಸ್ತಾ ಇಲ್ಲ ಸರ್. ಪ್ಲೀಸ್ ಸರ್, ನೀವೇ ಹೇಗಾದ್ರೂ ಮಾಡಿ ಹೆಲ್ಪ್ ಮಾಡ್ಬೇಕು. ಓಕೆ ಓಕೆ, ಫಸ್ಟ್ ರಿಲ್ಯಾಕ್ಸ್ ಆಗಿ ಸಮಾಧಾನವಾಗಿ ಏನ್ ನಡೀತು ಅಂತ ಹೇಳಿ. ಸರ್, ಅದು ಬೆಳಿಗ್ಗೆ ನಮ್ಮ ಅಮ್ಮನಿಗೂ ನನಗೂ ಒಂದು ಸಣ್ಣ ಜಗಳ ಆಯ್ತು ಸರ್. ಅದು ಮಾತು ಬೆಳೆದು ನಮ್ಮಮ್ಮ ಲೆಟ್ರು ಬರ್ದಿಟ್ಟು ಎಲ್ಲೋ ಹೊರಟೋದ್ರು ಸರ್. ನೀವೇ ಹೆಲ್ಪ್ ಮಾಡಬೇಕು ಸರ್, ನೀವೇ ಹುಡ್ಕೊಡ್ಬೇಕು. ಪ್ಲೀಸ್ ಹುಡುಕೊಡಿ ಸರ್. ನಮ್ಗೆ ದಿನಕ್ಕೆ ಈ ತರ 100 ಕೇಸ್ಗಳು ಬರ್ತಾ ಇರುತ್ತೆ. ಅದಕ್ಕಿಂತ ನೀವು ಎಮೋಷನಲ್ ಆಗೋದು, ಡಿಸ್ಟರ್ಬ್ ಆಗೋದು ನಮ್ಗೆ ದೊಡ್ಡ ಪ್ರಾಬ್ಲಮ್ ಆಗೋಗಿದೆ. ಅವರೇನೋ ಕೋಪದಲ್ಲಿ ಡಿಸ್ಟರ್ಬ್ ಆಗಿ ಫ್ರೆಂಡ್ಸ್ ಮನೆಗೂ ರಿಲೇಟಿವ್ಸ್ ಮನೆಗೂ ಹೋಗಿರ್ತಾರೆ. ಕೋಪ ಕಡಿಮೆ ಆಗಿ ಕೂಲ್ ಆದ್ಮೇಲೆ ಅವ್ರ ಮನೆಗೆ ವಾಪಸ್ ಬರ್ತಾರೆ. ಹಾಗೆ ನಿಮ್ ತಾಯಿನೂ ಅಷ್ಟೇ ಮನೆಗೆ ವಾಪಸ್ ಬರ್ತಾರೆ. ಧೈರ್ಯವಾಗಿರಿ ನೀವು. ಇಲ್ಲ ಸರ್, ನೀವ್ ಹೇಳ್ದಾಗೇನೆ ಅವರು ಕೋಪ ಮಾಡ್ಕೊಂಡು ಎಲ್ಲಾದ್ರೂ ಹೋಗ್ಬಿಟ್ಟಿರ್ತಾರೆ ಅಂತ ಆಟೋ ಸ್ಟ್ಯಾಂಡು, ಸಂಬಂಧಿಕರ ಮನೆ, ಗೊತ್ತಿರೋರ ಹತ್ರ ಎಲ್ಲಾ ಕಡೆನೂ ವಿಚಾರಿಸಿದೀವಿ. ಆದ್ರೆ ಅವ್ರಿಗೆಲ್ಲೂ ಇಲ್ಲ ಸರ್. ಕೊನೆಗೆ ಬೇರೆ ದಾರಿ ಇಲ್ಲದೆ ನಿಮ್ ಹತ್ರ ಬಂದಿದೀವಿ. ಹೇಗಾದ್ರೂ ಮಾಡಿ ಹುಡುಕೊಡಿ ದಯವಿಟ್ಟು ಸರ್. ನೋಡಿ ಮೈನಾ, ನಾನು ನಿಮ್ಗೆ ರಿಲ್ಯಾಕ್ಸ್ ಆಗಿರೋದಕ್ಕೆ ಹೇಳಿದೆ. ನಾನು ಆಕ್ಷನ್ ತಗೊಳ್ಳಲ್ಲ ಅಂತ ಹೇಳಿಲ್ಲ ಅಲ್ವಾ? ನನ್ನ ಕಡೆಯಿಂದ ಏನೇನು ಮಾಡಬೇಕು ಅದನ್ನೆಲ್ಲ ಮಾಡ್ತೀನಿ. ಧ್ರುವ ಅವರೇ, ನೀವು ನಿಮ್ಮ ತಾಯಿ ಹೈಟು, ವೆಯ್ಟು, ಅವ್ರ ಮೈ ಬಣ್ಣ, ಅವ್ರು ಇವತ್ತು ಉಟ್ಕೊಂಡಿದ್ದ ಸೀರೆ, ಈ ಎಲ್ಲ ಡೀಟೇಲ್ಸು ನನಗೆ ಫಾರ್ವರ್ಡ್ ಮಾಡಿ. ಸರಿ ಸರ್, ಈಗಲೇ ಮಾಡ್ತೀನಿ. ಸರ್, ಕಳಿಸಿದ್ದೀನಿ ಸರ್. ಮಿಕ್ಕಿದನ್ನೆಲ್ಲ ನಾನು ನೋಡ್ಕೊಳ್ತೀನಿ. ಯು ಡೋಂಟ್ ವರಿ ಧ್ರುವ. ನೀವು ಧೈರ್ಯವಾಗಿ ಮನೆಗೆ ಹೋಗಿ. ನಿಮ್ಮ ತಾಯಿಯವ್ರನ್ನ ಹುಡುಕೋ ಜವಾಬ್ದಾರಿ ನಂದು. ಹೇಗಾದ್ರೂ ಮಾಡಿ ನಮ್ಮಮ್ಮನ್ನ ಹುಡುಕೊಟ್ಬಿಡಿ ಸರ್, ಪ್ಲೀಸ್ ಸರ್.